ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತಮ್ಮನೇಲಿ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಏನೆಲ್ಲ ಇದೆ ಅಂತ. ಬನ್ನಿ ನೋಡ್ಕೊಂಬರೋಣ. ಈಗ ನಾನು ಥ್ರೆಡ್ ಪೈಪಿಂಗು ಹಾಕಿ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಇದು ಉಲ್ಟಾ ಸೈಡ್ ನೀವು ನೋಡ್ತಾ ಇರುವಂಥದ್ದು. ಥ್ರೆಡ್ ಪೈಪಿಂಗ್ ಹಾಕಿ ಸ್ಟಿಚ್ ಮಾಡಿದಾಗ ಈ ರೀತಿ ಇರುತ್ತೆ ಫಿನಿಶಿಂಗ್. ಉಲ್ಟಾ ಸೈಡು ಚೆನ್ನಾಗಿರುತ್ತೆ, ಸೀದಾ ಸೈಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, 100ಕ್ಕೂ ಹೆಚ್ಚು ಕಲರ್ ಥ್ರೆಡ್ ಪೈಪಿಂಗ್ ಕಲರ್ಸ್ ಇರುತ್ತೆ ಅಂತ ಹೇಳಿದ್ನಲ್ವ. ಈ ರೀತಿ ಬಾರ್ಡ್ರಿಗೆ ಮ್ಯಾಚ್ ಆಗಬೇಕು. ಅದು ಬಾರ್ಡರ್ ಚೇಂಜ್ ಇರುತ್ತಲ್ವ, ಕಾಪರ್ ಮಿಕ್ಸ್ ಇರುತ್ತೆ, ಈ ಥರ ಬೇರೆ ಬೇರೆ ಥರ ಗೋಲ್ಡ್ಗಳಿರುತ್ತಲ್ಲ, ಅದೆಲ್ಲದಕ್ಕೂ ಮ್ಯಾಚ್ ಆಗಲಿ ಅಂತ 100ಕ್ಕೂ ಹೆಚ್ಚು ಕಲರ್ ಥ್ರೆಡ್ ಪೈಪಿಂಗನ್ನು ರೆಡಿ ಮಾಡಿದ್ದಾರೆ. ನಾನು ಜಸ್ಟ್ ಒಂದು 16 ಕಲರ್ ತಂದಿದ್ದೀನಿ. ಅದರಲ್ಲಿ ಇದಕ್ಕೆ ಮ್ಯಾಚ್ ಆಗುವಂಥ ಕಲರ್ ಇತ್ತು. ಇದು ಮಧ್ಯಾಹ್ನ ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ನೆಕ್ಸ್ಟು ರಾತ್ರಿ ಊಟಕ್ಕೆ ಚೌಳಿಕಾಯಿ ಪಲ್ಯ ರೊಟ್ಟಿ ಮಾಡಿದ್ದೆ. ಮಧ್ಯಾಹ್ನ ಊಟಕ್ಕೆ ಅನ್ನ ಸಾರು ಮಾಡಿದ್ದೆ. ಹಾಗೆ ಸೈಡ್ ಡಿಶ್ ಬ್ರೋಕೊಲಿ ಕ್ಯಾರೆಟ್ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ. ಚೆನ್ನಾಗಿರುತ್ತೆ, ನನ್ನ ಮಗನಿಗೆ ತುಂಬ ಇಷ್ಟ ಅದು. ನೆಕ್ಸ್ಟು ಇದು ಬೇಳೆ ಸಾರು ಮಧ್ಯಾಹ್ನ ಮಾಡಿರುವಂಥದ್ದು. ಇದು ಚೌಳಿಕಾಯಿ ಪಲ್ಯ. ಚೌಳಿಕಾಯಿ ಪಲ್ಯದ ರೆಸಿಪಿ ನನ್ನ ಕುಕ್ಕಿಂಗ್ ಚಾನಲಲ್ಲಿ ಸಿಗುತ್ತೆ. ಸಾಕಷ್ಟು ರೆಸಿಪಿಗಳು ಕೂಡ ಇದೆ ಕುಕ್ಕಿಂಗ್ ಚಾನಲಲ್ಲಿ. ಈ ಚಾನಲಲ್ಲಿ ಕೂಡ ನಾನು ತೋರಿಸಿದ್ದೀನಿ, ಶಾರ್ಟ್ಸ್ ವಿಡಿಯೋ ಮಾಡಿದ್ದೆ. ಈಗೇನು ವಿಡಿಯೋ ನೋಡ್ತಾ ಇದ್ದೀರಲ್ವ, ಚಾನಲ್ದ ಲೋಗೋ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಹೋಮ್, ವಿಡಿಯೋ, ಶಾರ್ಟ್ಸ್, ಪ್ಲೇಲಿಸ್ಟ್ ಅಂತ ಈ ಥರ ಸಪ್ರೇಟ್ ನಿಮಗೆ ಸಿಗುತ್ತೆ. ವೀಡಿಯೋಸ್ ಬೇಕಂದರೆ ವೀಡಿಯೋಸ್ ನೋಡ್ಬೋದು, ಶಾರ್ಟ್ಸ್ ಬೇಕಂದರೆ ಶಾರ್ಟ್ಸ್ ನೋಡ್ಬೋದು. ಹೋಮ್ ಅಂತ ಇರುತ್ತಲ್ವ, ಅದನ್ನು ಹಂಗೆ ಸ್ಕ್ರೋಲ್ ಮಾಡಿದರೆ ಕೆಳಗಡೆ ಕುಕ್ಕಿಂಗ್ ಚಾನಲ್ದ ಲಿಂಕ್ ಇರುತ್ತೆ. ಕುಕ್ಕಿಂಗ್ ಚಾನಲ್ ಕೂಡ ವಿಸಿಟ್ ಮಾಡ್ಬೋದು. ಸಾಕಷ್ಟು ರೆಸಿಪಿಗಳಿದೆ. ಈಗ ನಾನು ನನ್ನ ಮಗನಿಗೆ ಊಟ ಕೊಟ್ಟು ನಾನು ಕೂಡ ಊಟ ಮಾಡ್ತೀನಿ. ಹಾಗೆ ನಾನು ಕುಕ್ಕಿಂಗ್ ಚಾನಲಲ್ಲಿ ವೀಡಿಯೋಸ್ ಹಾಕ್ತಾಯಿಲ್ಲ, ಯಾಕಂದರೆ ಒಂದೇ ಚಾನಲ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಹಾಗಾಗಿ ಸಿಕ್ಕಾಪಟ್ಟೆ ಟೈಮ್ ಬೇಕಾಗುತ್ತೆ. ಆ ಚಾನಲ್ಗೂ ವೀಡಿಯೋ, ಈ ಚಾನಲ್ಗೂ ವೀಡಿಯೋ ಹಾಕಬೇಕಂದ್ರೆ ಹಾಕಿಲ್ಲ. ನಾನು ಕಜ್ಜಾಯ ರೆಸಿಪಿ ಮಾಡಿದ್ರು ನಮ್ಮಮ್ಮ ಊರಿಗೆ ಹೋದಾಗ, ಅದೇ ಲಾಸ್ಟ್ ವೀಡಿಯೋ. ಅದಾದಮೇಲೆ ನಾನು ಜಾಸ್ತಿ ವೀಡಿಯೋಸ್ ಹಾಕಿಲ್ಲ. ನೆಕ್ಸ್ಟ್ ಇವಾಗ 10:30 ನಾನು ಊಟ ಮಾಡಿ ನನ್ನ ಮಗಂದು ಊಟ ಆಯಿತು. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ, ಟಿ ವಿ ನೋಡ್ಕೊಂಡು ಮಾತಾಡಿಕೊಂಡು. ಅದಾದಮೇಲೆ ನನ್ನ ಮಗ ಅವನಿಗೆ ಓದಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದಷ್ಟು ಡ್ರಾಯಿಂಗ್ ಮಾಡಿದ್ದ, ತೋರಿಸ್ತಾ ಇದ್ದ. ನೋಡಿ, ಈ ಥರ ಡ್ರಾಯಿಂಗ್ ಮಾಡಿದ್ದಾನೆ. ಅದು ನನಗಂತೂ ಏನೂ ಗೊತ್ತಾಗಲ್ಲ. ಚೆನ್ನಾಗಿದೆಯಪ್ಪ ಅಂತ ಹೇಳ್ಬೋದು, ಅಷ್ಟು ಬಿಟ್ಟರೆ ನನಗೆ ಏನು ಗೊತ್ತಾಗಲ್ಲ. ನೋಡೋದಕ್ಕೂ ತುಂಬ ಚೆನ್ನಾಗಿದೆ, ಬಟ್ ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಅದ್ರ ಬಗ್ಗೆ ಓದ್ತಾ ಇರ್ತಾರಲ್ಲ ಅವ್ರಿಗಷ್ಟೇ ಗೊತ್ತಿರುತ್ತೆ. ನಮ್ಮ ತಮ್ಮ ಕೂಡ ಸೇಮ್ ಇದೇ ಕೋರ್ಸ್ ತೊಗೊಂಡಿರುವಂಥದ್ದು. ನನ್ನ ಮಗನಿಗೆ ತುಂಬ ಇಷ್ಟ ಇತ್ತು. ಅವನು 8th ಸ್ಟ್ಯಾಂಡರ್ಡ್ ಇದ್ದಾಗಿಂದ ಹೇಳ್ತಾ ಇದ್ದ, ನಾನು ರವಿ ಮಾಮ ಓದಿತ್ತಲ್ವ ಅದೇ ಥರ ಓದೋದು ಅಂತ. ಈಗ ಅದೇ ಕೋರ್ಸ್ ತೊಗೊಂಡಿದ್ದಾರೆ. ನೆಕ್ಸ್ಟ್ ಇದು ನೋಡಿ, ಇಮ್ಯಾಜಿನೇಷನ್ ಡ್ರಾಯಿಂಗ್ ಮಾಡಿ ಅಂತ ಹೇಳಿದ್ರಂತೆ. ಫಸ್ಟ್ ಡ್ರಾಯಿಂಗ್ ಇದು ನನ್ನ ಮಗ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟು ನಮ್ಮ ತಂಗಿ ಮಗ, ನನ್ನ ಮಗ ಇಬ್ಬರು ಟಿ ವಿ ನೋಡ್ತಾ ಇದ್ದಾರೆ. ಯಾವುದಾದ್ರೂ ಮೂವಿ ನೋಡೋಣ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ವಾಕ್ ಹೋಗಿ ಬರ್ತೀನಿ, ಅರ್ಧ ಗಂಟೆ ನೋಡ್ತಾ ಇರಿ ನೀವು ಅಂತ ಹೇಳಿದೆ. ಯಾವುದೋ ಮೂವಿ ಹೆಸರು ಹೇಳಿದ್ರು, ಅವ್ರು ನೋಡ್ತಾಯಿದ್ರು. ರಾತ್ರಿ 1 ಗಂಟೆವರೆಗೂ ನೋಡಿ ಮಲಗಿದ್ದಾರೆ. ಅಂದರೆ ನೆಕ್ಸ್ಟ್ ಡೇ ಸಂಡೇ ಇತ್ತಲ್ವ, ಹಾಗಾಗಿ ಶನಿವಾರ ಕ್ಲಿಪ್ಪಿಂಗ್ ತೊಗೊಂಡಿರುವಂಥದ್ದು ನಾನಿದು. ಶುಕ್ರವಾರ ಮತ್ತು ಶನಿವಾರ ಸ್ವಲ್ಪ ತೊಗೊಂಡಿದ್ದೆ ಕ್ಲಿಪ್ಪಿಂಗ್, ಅದನ್ನು ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ಮ ತಂಗಿ ಮಗ, ನನ್ನ ಮಗ ಇಬ್ಬರು ಏನೋ ಹೊರಗಡೆ ಒಂದಷ್ಟು ಅವ್ರಿಗೆ ಸಂಬಂಧಪಟ್ಟಿರುವಂಥ ಐಟಮ್ಸ್ ಬೇಕಿತ್ತು, ತರೋದಕ್ಕೂ ಹೋಗಿದ್ದರು. ನಾನು ತಿಂಡಿ ಮಾಡ್ತಾಯಿದ್ದೀನಿ. ಪನ್ನೀರ್ ಪಲಾವ್ ಇಷ್ಟ ನನ್ನ ಮಗನಿಗೆ ಅಂತ ಪನ್ನೀರ್ ಪಲಾವ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟು ವಾಷಿಂಗ್ ಮಿಷಿನ್ಗೆ ಸೋಫಾ ಕವರ್ ಸ್ವಲ್ಪ ಚೇಂಜ್ ಮಾಡಬೇಕಿತ್ತು. 1 ತಿಂಗಳಾಗಿತ್ತು, ಹಾಗೆ ಚೇಂಜ್ ಮಾಡಿರಲಿಲ್ಲ. ಇನ್ನು ಭಾನುವಾರ ಅಲ್ವಾ, ಇವತ್ತು ಟೈಲರಿಂಗ್ ಶಾಪ್ಗೆ ಹೋಗಿರಲಿಲ್ಲ, ರಜೆ ಹಾಕಿದ್ದೆ. ಭಾನುವಾರ ದಿನ ಈ ಥರದ್ದೆಲ್ಲ ಕೆಲಸಗಳು ಇದ್ದೇ ಇರುತ್ತೆ. ಸೋಫಾ ಕವರ್ ಚೇಂಜ್ ಮಾಡಿ, ನೆಕ್ಸ್ಟ್ ಬೇರೆ ಬೇರೆ ಎಲ್ಲ ಕೆಲಸಗಳು, ಮನೆ ಒರೆಸಿ ಗೂಡಿಸಿ, ಪ್ರತಿದಿನ ಇದೆಲ್ಲ ಇದ್ದೇ ಇರುತ್ತೆ. ಕೆಲವೊಂದಷ್ಟು ಕೆಲಸಗಳು ಎಕ್ಸ್ಟ್ರಾ ಆಗುತ್ತೆ, ಅದು ಭಾನುವಾರ ಮಾತ್ರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಆಫ್ಲೈನ್ ಕ್ಲಾಸ್ ಅವ್ರಿಗೂ ಕೂಡ ಅಷ್ಟೇ ಹೇಳಿರ್ತೀನಿ ನಾನು ಮುಂಚೆನೇ, ಸಂಡೇ ರಜೆ ಇರುತ್ತೆ ಅಂತ. ಅವರು ಕೂಡ ಬರಲ್ಲ. ಆಮೇಲೆ ನನ್ನ ಒಂದು ಕೆಲಸಗಳು, ಟೈಲರಿಂಗ್ ಕೆಲಸಗಳು ಅಂದರೆ ಬ್ಲೌಸು ಅವೆಲ್ಲ ಸ್ಟಿಚಿಂಗ್ ಮಾಡೋದು ಕೂಡ ಅಷ್ಟೇ, ಭಾನುವಾರ ರಜೆ ಇರುತ್ತೆ ಅಂತ ಅವ್ರಿಗೂ ಹೇಳಿಬಿಟ್ಟಿರ್ತೀನಿ ನಾನು. ಎಂಥದೇ ಕೆಲಸ ಆಗಲಿ ಒಂದಿನ ರಜೆ ಅಂತ ನಾವು ತೊಗೋಬೇಕಾಗತ್ತೆ. ರಜೆ ತೊಗೊಂಡ್ರೆ ಅದೊಂದು ಸ್ವಲ್ಪ ಮೈಂಡು ರೀಫ್ರೆಶ್ ಅನಿಸುತ್ತೆ, ಕೆಲಸ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನಾನು ಮೊದಲೆಲ್ಲ ಕಂಟಿನ್ಯೂ ಮಾಡ್ತಿದ್ದೆ, ಬಟ್ಟೆಗಳೆಲ್ಲ ಜಾಸ್ತಿ ಇದ್ದರೆ ಹಾಗೆ ಕಂಟಿನ್ಯೂ ಕೆಲಸ ಮಾಡಿಬಿಡ್ತಿದ್ದೆ. ಬಟ್ಟು ಇತ್ತೀಚೆಗಂತೂ ಹಾಗೆ ಮಾಡೋಕ್ಕಾಗಲ್ಲ. ಯಾಕಂದರೆ
ತುಂಬ ಹಾರ್ಡ್ ವರ್ಕ್ ಅನಿಸ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ರೆಸ್ಟ್ ಬೇಕೇ ಬೇಕು ಅಂತ ಪ್ರತಿ ಭಾನುವಾರ ರಜೆ ತೊಗೊಳ್ತೀನಿ. ಹಾಗಾಗಿ ಪ್ರತಿ ಭಾನುವಾರ ಒಂದೊಂದು ವೀಡಿಯೋ ಮಾಡಿರ್ತೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ ನಿಮಗೆ. ಸೋಮವಾರ, ಬುಧವಾರ, ಶನಿವಾರ ವಾರದಲ್ಲಿ 3 ವೀಡಿಯೋಸನ್ನು ಅಪ್ಲೋಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ನೆಕ್ಸ್ಟು ಹಾಸಿಗೆಗಳೆಲ್ಲ ಕಬೋರ್ಡಲ್ಲಿ ಜೋಡಿಸಿದೆ. ಆಮೇಲೆ ಬೆಡ್ಶೀಟ್ ಕೂಡ ಚೇಂಜ್ ಮಾಡೋದು ಅದನ್ನು ಕೂಡ ಎಲ್ಲ ಮಾಡಿದ್ದಾಯಿತು. ನೆಕ್ಸ್ಟು ನಾನೀಗ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ. ಹೆಸರು ಕಾಳು ನೆನೆಸಿದ್ದೆ ಬೆಳಗ್ಗೆನೇ. ಇಲ್ಲಿ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಉಪ್ಪು ತೊಗೊಂಡಿದ್ದೀನಿ. ಹೆಸರು ಕಾಳು ಬೇಯಿಸೋಕ್ಕಿಟ್ಟಿದ್ದೆ. ಅಂದರೆ ಬೆಳಗ್ಗೆ ನೆನೆಸಿದ್ದೆ. ನೆಂದಿರುವಂಥ ಕಾಳನ್ನು ಬೇಯಿಸ್ತಾ ಇದ್ದೀನಿ. ನೆನೆಸಿರಲಿಲ್ಲ ಅಂದರೆ ನಾವು ಹುರ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಜೀರಿಗೆ, ಸಾಸಿವೆ ಹಾಕಿ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಕುಟ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಘಮ ಹೋಗೋವರೆಗೂ. ಅದಾದಮೇಲೆ ಅರಿಶಿಣ ಪುಡಿ ಮತ್ತು ಧನಿಯಾ, ಜೀರಿಗೆ, ಕಾಳುಮೆಣಸು, ಮೆಂತ್ಯ ಹಾಕಿ ಒಂದು ಧನಿಯಾ ಪುಡಿ ಮಾಡಿಟ್ಟಿರ್ತೀನಿ ನಾನು, ಅದನ್ನು ಹಾಕ್ತೀನಿ. ನೆಕ್ಸ್ಟು ಕಾಳು ನೋಡಿ ಈ ರೀತಿ ಬೇಯಿಸ್ಕೋಬೇಕು, ತೀರಾ ಮೆತ್ತಗೆ ಬೇಯಿಸ್ಕೋಬಾರ್ದು. ಅದಾದಮೇಲೆ ಈ ಒಗ್ಗರಣೆ ಏನು ಮಾಡಿರ್ತೀವಲ್ಲ ಅದಕ್ಕೆ ಸೇರಿಸ್ಕೊಂಡ್ರೆ ಹೆಸರು ಕಾಳು ಪಲ್ಯ ರೆಡಿಯಾಗುತ್ತೆ, ಸಿಂಪಲ್ ಆಗಿರುವಂಥದ್ದು. ಮಧ್ಯಾಹ್ನ ಊಟಕ್ಕೆ ಹೆಸರು ಕಾಳು ಪಲ್ಯ, ಚಪಾತಿ ಮಾಡಿರುವಂಥದ್ದು. ಬೆಳಗ್ಗೆ ಪನ್ನೀರ್ ಪಲಾವ್ ಮಾಡಿದ್ದೆ ಬೆಳಗ್ಗೆ ಊಟಕ್ಕೆ, ಬೆಳಗ್ಗೆ ತಿಂಡಿಗೆ, ಊಟಕ್ಕೆ ಎಲ್ಲ. ಮಧ್ಯಾಹ್ನ ಊಟಕ್ಕೆ ಹೆಸರು ಕಾಳು ಪಲ್ಯ, ಚಪಾತಿ. ಈಗ ಹೆಸರು ಕಾಳು ಏನು ಮಾಡಿದ್ನಲ್ವ ಸೇಮ್ ಪ್ರೊಸೀಜರ್, ಬೇರೆ ಬೇರೆ ಕಾಳುಗಳು ಕೂಡ ಹಾಕ್ಕೊಂಡು ನೀವು ಮಾಡ್ಬೋದು. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ರೀತಿ ಮಾಡುವಂಥದ್ದು. ನೆಕ್ಸ್ಟ್ ಈಗ ನಮ್ಮ ತಂಗಿ ಮಗನಿಗೆ, ನನ್ನ ಮಗನಿಗೆ ಊಟಕ್ಕೆ ಕೊಟ್ಟು ನಾನು ಕೂಡ ಊಟ ಮಾಡ್ತೀನಿ. ನನ್ನ ಚಾನಲಲ್ಲಿ ಇನ್ನಷ್ಟು ವೀಡಿಯೋ ನೋಡಬೇಕಂದ್ರೆ ಚಾನಲ್ದ ಲೋಗೋ ಮೇಲೆ ಕ್ಲಿಕ್ ಮಾಡಿ, ಸಾಕಷ್ಟು ವೀಡಿಯೋಸ್ ಸಿಗುತ್ತೆ, ನೋಡ್ಬೋದು. ಡೈಲಿ ವ್ಲಾಗ್ಸ್ ಇದೆ, ಕುಕ್ಕಿಂಗ್ ವೀಡಿಯೋಸ್ ಇದೆ, ಆಮೇಲೆ ಟೈಲರಿಂಗ್ ವೀಡಿಯೋಸ್ ಇದೆ, ಸಾಕಷ್ಟು ವೀಡಿಯೋಗಳಿದೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ವೀಡಿಯೋಗಳನ್ನು ನೋಡ್ಬೋದು. ಹಾಗೆ ಯಾರೆಲ್ಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ, ನೀವು ನೋಡ್ಬೋದು. ಅಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ ನೋಡಿ ಅವ್ರಿಗೆ ಮೊದಲು ನೋಟಿಫಿಕೇಷನ್ ಹೋಗುತ್ತೆ. ನೆಕ್ಸ್ಟು ನಂದು ಕೂಡ ಊಟ ಆಯಿತು. ನನ್ನ ಮಗ ನೋಡಿ ಹಠ ಮಾಡಿ ಇದು ರಿಮೋಟ್ ಕಾರ್ ತರಿಸ್ಕೊಂಡ. ಅವ್ನ ಬರ್ತ್ಡೇಗೆ ತರಿಸ್ಕೊಂಡಿದ್ದ ಗಿಫ್ಟು. ನನಗೆ ಬಟ್ಟೆ ಬೇಡ ಏನು ಬೇಡ, ರಿಮೋಟ್ ಕಾರ್ ಕೊಡಿಸು ಅಂತ ಹಠ ಮಾಡಿ ರಿಮೋಟ್ ಕಾರ್ ತೊಗೊಂಡಿರೋದು. ಇದು ಈ ಚಿಕ್ಕ ಜಾಗದಲ್ಲಿ ಗೋಡೆಗೆ ಡಿಕ್ಕಿ ಹೊಡೆಯುತ್ತೆ, ಪಾರ್ಕಿಂಗಲ್ಲಿ ಆಡಿಸಪ್ಪ ಅಂದೆ. ನನಗೇನು ಪಾರ್ಕಿಂಗ್ ಅಷ್ಟು ದೊಡ್ಡ ಜಾಗ ಏನು ಬೇಕಾಗಿಲ್ಲ, ಇಷ್ಟರಲ್ಲಿ ಆಟ ಆಡಿಸ್ತೀನಿ ನೋಡು ಅಂತ ತೋರಿಸ್ತಾ ಇದ್ದ ನನಗೆ. ಪಾರ್ಕಿಂಗಲ್ಲಿ ಆಡಿಸಿದ್ರು ಕೂಡ ನಾನು ಇಷ್ಟೇ ಆಡಿಸೋದು ಅಂತ ತೋರಿಸ್ತಾ ಇದ್ದ. ಇದು 900 ರುಪೀಸೇನೋ ಆಯಿತು. ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಕರೆಕ್ಟಾಗಿ ಅವನು ಬರ್ತ್ಡೇಗೆ ಬರೋ ಥರ ಬುಕ್ ಮಾಡ್ಕೊಂಡಿದ್ದ. ಅವನ ಬರ್ತ್ಡೇ ಬಂದು ಏಪ್ರಿಲ್ 30 ಅಲ್ವಾ, 29ಗೆ ಬುಕ್ ಮಾಡಿದ್ದ, 30ಗೆ ಬರಬೇಕು ಅದು ಅನ್ನೋ ಥರ ತಾನೇ ಬುಕ್ ಮಾಡ್ಕೊಂಡಿದ್ದ. ನಂಗೆ ಬಟ್ಟೆ ಕೊಡಿಸ್ಬೇಡ, ಏನೂ ಕೊಡಿಸ್ಬೇಡಪ್ಪ, ನನಗೆ ರಿಮೋಟ್ ಕಾರ್ ಕೊಡಿಸು ಅಂತ ತುಂಬ ದಿನದಿಂದ ಆಸೆ ಇತ್ತು ಅವನಿಗೆ. ನಾನು ಕೊಡಿಸಿರಲಿಲ್ಲ, ಬರ್ತಡೇ ದಿನ ಕೊಡಿಸಿದ್ದೆ. ನೆಕ್ಸ್ಟು ನಾನು ಟೈಲರಿಂಗ್ ಶಾಪ್ಗೆ ಬಂದೆ. ಸ್ಕೂಲ್ ಯೂನಿಫಾರ್ಮ್ ಸ್ಟಿಚ್ ಮಾಡ್ತಾಯಿದ್ದೆ. ಹಾಗೆ ನಮ್ಮ ತಾಯಿಗೆ ಸೀರೆ ತೊಗೊಂಬಂದೆ. ಇನ್ನು ನಮ್ಮ ಊರಲ್ಲಿ ಜಾತ್ರೆ ಇರುತ್ತೆ. ಹೋದ ವರ್ಷ ನಮ್ಮ ಅನು ತಂದಿದ್ದರು ಸೀರೆ. ನಾನು ತುಂಬ ದಿನ ಆಗಿತ್ತು ಕೊಡಿಸಿರಲಿಲ್ಲ, 2023ರಲ್ಲಿ ಕೊಡಿಸಿದ್ದೆ. ಈಗ ಕೊಡಿಸ್ತಾ ಇದ್ದೀನಿ. ಇದು ಮ್ಯಾಚಿಂಗ್ ಪೆಟಿಕೋಟು. ಲೈನಿಂಗ್ ಒಂದಕ್ಕೆ ಮಾತ್ರ ಸಿಕ್ತು, ಇನ್ನೊಂದಕ್ಕೆ ಬೇರೆ ಅಂಗಡಿಲಿ ತರಬೇಕು. ನೋಡಿ ಪ್ಯೂರ್ ಜಾರ್ಜೆಟ್ ಇದು ಸೀರೆಗಳು. 1050 ರುಪೀಸ್ ಫಿಕ್ಸ್ಡ್ ರೇಟ್. ನಾನು ಸ್ವಲ್ಪ ಬಾರ್ಗಿನ್ ಮಾಡಿ 900 ರುಪೀಸ್ ಕೊಟ್ಟಿದ್ದಾರೆ. ನಾನು 800 ಕೇಳಿದೆ, ಅವ್ರು ಕೊಡಲಿಲ್ಲ. ಚೆನ್ನಾಗಿದೆ ಸೀರೆಗಳು, ಕಲರ್ ಕಾಂಬಿನೇಷನ್. ನಮ್ಮ ತಾಯಿಗೂ ಇದೇ ಥರ ಇಷ್ಟ ಆಗುತ್ತೆ, ಡೈಲಿ ವೇರ್ಗೆ ಬರುತ್ತೆ ಅಂತ ತೊಗೊಂಡಿದ್ದೀನಿ. ಚೆನ್ನಾಗಿದೆ. ಇದು ಒಂಥರ ಇವಾಗ ಟ್ರೆಂಡಿಂಗ್ ಸೀರೆ ಅಂತೆ, ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು ಸೀರೆ ಗ್ರೀನ್ ಕಲರ್, ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಬಂದಿದೆ, ತುಂಬ ಚೆನ್ನಾಗಿದೆ. ಮೆಹಂದಿಗೆ ಬಾಟಲ್ ಗ್ರೀನ್ ಕಾಂಬಿನೇಷನ್, ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಇದೇ ಥರದ್ದು ಇಷ್ಟಪಡ್ತಾರೆ ನಮ್ಮ ತಾಯಿ. ಈಗ ಬ್ಲೌಸ್ ಸ್ಟಿಚ್ ಮಾಡಬೇಕು. ಇನ್ನೊಂದಕ್ಕೆ ಲೈನಿಂಗ್ ಸಿಕ್ಕಿಲ್ಲ, ಲೈನಿಂಗ್ ತೊಗೊಂಬಂದು
ನೋಡಿದ್ರಲ್ವ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.